ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಲಸಿಂದ ಗ್ರಾಮದ ಕೆಆರ್ ಕೃಷ್ಣಮೂರ್ತಿ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಮತ್ತು ಸೊಸೈಟಿಯ ನಿರ್ದೇಶಕರು, ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು. ಡಿಸೆಂಬರ್ 21ರಿಂದ 24ರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ತಾಲೂಕು ಮಟ್ಟದ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಕುರಿತಾಗಿ ವಿವರ ನೀಡಿದ ತಹಸೀಲ್ದಾರ್ ಜಿಎಸ್ ಶಂಕರಪ್ಪನವರು, ತಾಲೂಕಿನಲ್ಲಿ 14,155 5 ವರ್ಷದೊಳಗಿನ ಮಕ್ಕಳಿದ್ದು ಇವರೆಲ್ಲರಿಗೂ ಕಡ್ಡಾಯ ಲಸಿಕೆ ಹಾಕಬೇಕೆಂದು ಸೂಚನೆ. ಹಾಗೂ ಹಾಗಿಂದಾಗೆ ನಡೆಯುವ ಲೋಕ್ ಅದಾಲತ್ನ ಲಾಭವನ್ನು ಕಕ್ಷಿದಾರರು ಪಡೆಯುವಂತೆ ಸೂಚಿಸಿದ ನ್ಯಾಯಾಧೀಶರಾದ ಅರುಣಾ ಕುಮಾರಿ. ಲೋಕ್ ಅದಾಲತ್ನಿಂದ ಕಕ್ಷಿದಾರರಿಗೆ ಖರ್ಚು, ಸಮಯ ಉಳಿತಾಯವೆಂದರು. ವಾರ್ತೆಗಳ ವಿವರ. ತಾಲೂಕಿನ ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಡೆದ ಚುನಾವಣೆಯಲ್ಲಿ ಕಲಸಿಂದ ಗ್ರಾಮದ ನಿರ್ದೇಶಕ, ಜೆಡಿಎಸ್ ಬೆಂಬಲಿತರಾದ ಕೆಆರ್ ಕೃಷ್ಣಮೂರ್ತಿ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಬಿಎನ್ ಸ್ವಾಮಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಇಲಾಖೆಯು ಬುಧವಾರದಂದು ಚುನಾವಣೆ ನಿಗದಿಗೊಳಿಸಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಕಲಸಿಂದ ಕ್ಷೇತ್ರದಿಂದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಕೆಆರ್ ಕೃಷ್ಣಮೂರ್ತಿ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆ ಅಧಿಕಾರಿ ಬಿಕೆ ವಿಜಯೇಂದ್ರ ಅವರು ಕೆಆರ್ ಕೃಷ್ಣಮೂರ್ತಿ ಅವರ ಆಯ್ಕೆಯನ್ನ ಘೋಷಿಸಿದರು. ನೂತನ ಅಧ್ಯಕ್ಷರನ್ನು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಳೆದ ಸಾಲಿನಲ್ಲಿ ಸೇವೆ ಸಲ್ಲಿಸಿದ ಅಧ್ಯಕ್ಷರುಗಳು ಸೊಸೈಟಿಯ ಅಭಿವೃದ್ಧಿಗೆ ಗಣನೀಯ ಸಾಧನೆ ಮಾಡಿದ್ದು, ಸಹಕಾರಿ ಸಂಸ್ಥೆಗಳು ಸಹಕಾರ ತತ್ವದಡಿ ಕಾರ್ಯನಿರ್ವಹಿಸಿದಾಗ ಸಹಕಾರ ಸಂಸ್ಥೆಗಳು ಉನ್ನತೀಕರಣಗೊಳ್ಳಲು ಸಾಧ್ಯ. ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು, ಸಂಘದಡಿ 6.24 ಕೋಟಿ ರು ಕೆಸಿಸಿ ಸಾಲ ನೀಡಲಾಗಿದೆ. ಸ್ತ್ರೀ ಶಕ್ತಿ ಸಂಘಗಳಿಗೆ 11 ಲಕ್ಷ ರು ಸಾಲ ನೀಡುವುದರ ಜೊತೆಗೆ 2025-26ನೇ ಸಾಲಿಗೆ ಸೊಸೈಟಿಯು 1.23 ಲಕ್ಷ ರು ನಿವ್ವಳ ಲಾಭ ದಾಖಲಿಸಿದೆ. ಇಷ್ಟು ದೊಡ್ಡ ಮಟ್ಟದ ಸಾಲ ನೀಡಲು ಶಾಸಕ ಸಿಎನ್ ಬಾಲಕೃಷ್ಣ ಅವರು 25 ವರ್ಷಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುವುದು ನಮಗೆ ವರದಾನವಾಗಿದೆ. ಸಹಕಾರದ ತತ್ವದಡಿ ಹುಟ್ಟಿಕೊಂಡ ಸಂಸ್ಥೆಗಳು ಅಧಿಕ ಲಾಭದ ನಿರೀಕ್ಷೆ ಹೊಂದದೆ ಸಹಕಾರ ರಂಗದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೃಷಿ ಉತ್ತೇಜನಕ್ಕೆ ಯೋಜನೆಗಳನ್ನು ರೂಪಿಸಬೇಕು. ಗ್ರಾಹಕರಿಗೆ, ರೈತರಿಗೆ ಹತ್ತಿರವಾಗಿ ಸೇವೆ ಸಲ್ಲಿಸುವಲ್ಲಿ ಮುಂದಾಗುವಂತೆ ತಿಳಿಸಿದರು. ಮುಖಂಡರಾದ ದಿಂಡಗೂರು ಗೋವಿಂದರಾಜ್ ಮಾತನಾಡಿ, ಎಲ್ಲ ನಿರ್ದೇಶಕರ ನಡುವೆ ಸಹಕಾರ ಭಾವನೆ ಇರುವ ಸೊಸೈಟಿ ಇದಾಗಿದ್ದು, ಈ ಹೊಂದಾಣಿಕೆಯಿಂದಲೇ ಸೊಸೈಟಿ ಲಾಭ ಗಳಿಸಿ ರೈತರ ಹಿತ ಕಾಯುವಲ್ಲಿ ಮುಂದಾಗಿದೆ. ಇದಕ್ಕೆ ಪೂರಕವಾಗಿ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಎಲ್ಲ ನಿರ್ದೇಶಕರನ್ನು ಒಂದೇ ಭಾವನೆಯಿಂದ ಕಾಣುವುದು ಬಹುಮುಖ್ಯವಾಗಿದೆ. ಇದೀಗ ನೂತನವಾಗಿ ಅಧ್ಯಕ್ಷರಾಗಿರುವ ಕೃಷ್ಣಮೂರ್ತಿಯವರು ಸೊಸೈಟಿ ವ್ಯಾಪ್ತಿಯ 12 ಗ್ರಾಮಗಳಲ್ಲಿನ ರೈತರಿಗೆ ಹೆಚ್ಚಿನ ಸಾಲ ನೀಡುವಂತಾಗಲಿ ಎಂದರು. ನೂತನ ಅಧ್ಯಕ್ಷ ಕೆಆರ್ ಕೃಷ್ಣಮೂರ್ತಿ ಮಾತನಾಡಿ, ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನ ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ, ಸಲಹೆಯನ್ನ ಪಡೆದು ಸಂಘವನ್ನು ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ಸಿಎನ್ ಬಾಲಕೃಷ್ಣ ಅವರಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ರೈತರ ಆರ್ಥಿಕತೆಯನ್ನ ಬಲಗೊಳಿಸಲಾಗುವುದು ಎಂದರು. ಈ ವೇಳೆ ಸೊಸೈಟಿಯ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷರಾದ ಬಿಎನ್ ಸ್ವಾಮಿ, ನಿರ್ದೇಶಕರುಗಳಾದ ಕಲಸಿಂದ ಶಿವರಾಜ್, ಜಿಆರ್ ಉಮೇಶ್, ತಿಮ್ಮೇಗೌಡ, ವಡ್ಡರಹಳ್ಳಿ ಮೋಹನ್ ಕುಮಾರ್, ಜಿಎಲ್ ನಾಗೇಶ್, ರತ್ನ, ಹರೀಶ್, ಮುನಿಸ್ವಾಮಿ, ಮುಖಂಡರಾದ ಮಂಜು ಸೇರಿ ಸೊಸೈಟಿ ಸಿಇಒ ಮಂಜೇಗೌಡ ಸೇರಿ ಇತರರು ಇದ್ದರು. ತೀರ್ಮಾನಿಸಿ ಚುನಾವಣಾ ಸಭೆಯನ್ನು ಕರೆದಿದ್ವಿ. ಈ ಸಭೆಯ ಅಜೆಂಡದಂತೆ ಈ ದಿನದ ಮೊದಲನೇ ವಿಷಯ, ಈ ದಿನದ ಸಭಾ ನೋಟಿಸ್ನ ಓದಿ ಅಂಗೀಕರಿಸುವಂತ ತಮಗೆಲ್ಲರಿಗೂ ಸಭೆಯ ನೋಟಿಸ್ನ ಕಳಿಸ್ಕೊಟ್ಟಿದ್ವಿ. ತಾವೆಲ್ಲರೂ ಓದಿದ್ರೆ ಅಂತ ನಾವು ಭಾವಿಸ್ತೀವಿ. ಓದಬೇಕಾ? ಸೊ ಸಭೆಯಲ್ಲಿ ನೋಟಿಸ್ನ ಓದಲಾಯಿತು ಅಂತೇಳಿ ದಾಖಲು ಮಾಡ್ಕೊಳ್ತೀವಿ. ಇನ್ನು ಎರಡನೇ ವಿಚಾರ, ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರ ಚುನಾವಣಾ ವೇಳಾಪಟ್ಟಿ ಅನ್ವಯ ಬೆಳಗ್ಗೆ 9ರಿಂದ 11ವರೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಕಾಲಾವಕಾಶ ನೀಡಿತು. ಈ ಕಾಲಾವಕಾಶದಲ್ಲಿ
ನಿರ್ದೇಶಕರಾದ ಶ್ರೀ KR ಕೃಷ್ಣಮೂರ್ತಿ ಇವರು ಅಧ್ಯಕ್ಷರ ಸ್ಥಾನದ ಆಕಾಂಕ್ಷಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಶ್ರೀ KR ಕೃಷ್ಣಮೂರ್ತಿ ಬಿನ್ ರಂಗೇಗೌಡ ಕಲ್ಸಿಂದ ಇವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ನಿರ್ದೇಶಕರಾದ ಶ್ರೀ ಸ್ವಾಮಿ BN ಇವರು ಸೂಚಿಸಿದ್ದು, ಮತ್ತೊಬ್ಬ ನಿರ್ದೇಶಕರಾದ ಶ್ರೀ ತಿಮ್ಮೇಗೌಡ ಇವರು ಅನುಮೋದಿಸಿದ್ದಾರೆ. ಅಧ್ಯಕ್ಷರ ಸ್ಥಾನದ ಆಕಾಂಕ್ಷಿಯಾಗಿ ನಾಮಪತ್ರ ಸಲ್ಲಿಸಿರುವ ಶ್ರೀ KR ಕೃಷ್ಣಮೂರ್ತಿ ಇವರ ನಾಮಪತ್ರ ಕ್ರಮಬದ್ಧವಾಗಿದ್ದು ಅಂಗೀಕರಿಸ್ತಾ ಇದ್ದಾರೆ. ಇಲ್ಲೆಲ್ಲ ನಿರ್ದೇಶಕರು ಸದಸ್ಯರು ತುಂಬ ಒಳ್ಳೆ ಮನಸ್ಥಿತಿಯನ್ನು ಉಳ್ಳವಂಥವ್ರು. ಹಾಗಾಗಿ ಈ ಸೊಸೈಟಿ ಅತಿ ವೇಗದಲ್ಲಿ ಉನ್ನತವಾಗಿ ಅಭಿವೃದ್ಧಿ ಹೊಂದ್ತಾ ಇರೋದು ಕಾರಣ ಅಂತ ಹೇಳ್ತೀವಿ. ಹೊಂದಾಣಿಕೆ ಇರೋದ್ರಿಂದ ಒಳ್ಳೆಯ ಸೊಸೈಟಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ CN ಬಾಲಣ್ಣನವರು ಕಾರಣ. ಯಾಕೆಂದರೆ ಎಲ್ಲ ಸದಸ್ಯರನ್ನು ಒಟ್ಟಾಗಿ ಇಟ್ಕೊಂಡು ಒಳ್ಳೆ ಮನಸ್ಸನ್ನು ಅವರಲ್ಲಿ ಕೊಡ್ತಾ ಒಳ್ಳೆ ಬೆಳವಣಿಗೆಯನ್ನು ಈ ತಾಲೂಕಿನಲ್ಲಿ ಬೆಳೆಸುತ್ತಾ ಒಳ್ಳೆ ಸದಸ್ಯರನ್ನು ಸಹ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅಂಥ ಒಂದು ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷತೆ ಆಗಿರೋದು, ಉಪಾಧ್ಯಕ್ಷ ಆಗಿರೋದು ಮತ್ತು ಈ ಎಲ್ಲ ನಿರ್ದೇಶಕರಾಗಿರೋದು ಒಂದು ಅನುಕೂಲಕರವಾದಂಥ ಒಂದು ಮುಂದಿನ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಅವರ ಸಹೋದರರಾದಂಥ ನಮ್ಮ ಪುರುಷಮ್ಮಣ್ಣವರು ಬಂದಿದ್ದಾರೆ. ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಅವರು ಸಹ ಎಲ್ಲ ಸಹಕಾರ ಮತ್ತು ಈ ಒಂದು ಉನ್ನತವಾದಂಥ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಆ ಅವಧಿ ಮುಗಿದ ನಂತರನೂ ಕೂಡ ನೀವೇ ಮುಂದುವರಿರಿ ಅಂತಕ್ಕಂಥ ಮಾತನ್ನು ಮೂರ್ತಿಯವರು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವರ ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಪರಸ್ಪರ ಸಹಕಾರ ಮನೋಭಾವದಿಂದ ಮಾತ್ರ ನಡೆದರೆ ಈ ಒಂದು ಸೊಸೈಟಿಯ ಒಂದು ಬೆಳವಣಿಗೆಗೆ ಸಾಧ್ಯ ಆಗ್ತದೆ. ನಮ್ಮ ಕಲಸಿಂದ ಸೊಸೈಟಿಯಲ್ಲಿ ಸುಮಾರು 6,25,00,000 ಬೆಳೆ ಸಾಲವನ್ನು ಸುಮಾರು 1,066 ಜನ ರೈತರಿಗೆ ನೀಡಲಾಗಿದೆ. ಏಕೆಂದರೆ ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ರೈತರಿಗೆ ಬೆನ್ನೆಲುಬಾಗಿದೆ. ರೈತರು ಭಾರತ ದೇಶದ ಬೆನ್ನೆಲುಬಾಗಿದ್ದರೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ರೈತರ ಬೆನ್ನೆಲುಬಾಗಿ ಕೆಲಸ ಮಾಡ್ತಾಯಿದೆ. ಏಕೆಂದರೆ ಈ ಒಂದು ಸೊಸೈಟಿ ಪ್ರಾರಂಭ ಆಗಿತ್ತು ನಮ್ಮ ಶಿವರಾಜ್ ಅವರ ಒಂದು ಪ್ರಾರಂಭದ ಸಂಸ್ಥಾಪಕ ಅಧ್ಯಕ್ಷ ಅವರು ಕೂಡ ಆಗಿದ್ದರು. ಇಲ್ಲಿ ಉಮೇಶ್ ಆಗಿದ್ದಾರೆ, ನಮ್ಮ ಮಂಜು ಆಗಿದೆ, ಈಗ ಸ್ವಾಮಿ, ಇನ್ನೂ ಹಲವಾರು ಜನ ಮಾಜಿ ಅಧ್ಯಕ್ಷಗಳಿದ್ದಾರೆ ಅನಿಸ್ತಿಲ್ಲಿ. ಗೋವಿಂದಣ್ಣರಿದ್ದಾರಾ? ಹಾಗಾಗಿ ಪರಸ್ಪರ ಸಹಕಾರದಿಂದ ನಡೆದರೆ ಒಂದು ಸಹಕಾರ ತತ್ವದಡಿ ನಾವು ಕೆಲಸ ಮಾಡಿದಾಗ ಸಹಕಾರ ಸಂಘಗಳು ಅಭಿವೃದ್ಧಿ ಆಗ್ತವೆ. ಅದೇ ರೀತಿ ನಮ್ಮ ಮೂರ್ತಿಯವರು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇದ್ದಂಥ ಅವಧಿನಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಹಕಾರಿ ಬಂಧುಗಳಿಗೆ ರೈತರಿಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಶೂನ್ಯ ಬಡ್ಡಿ ದರದಲ್ಲಿ 3 ಲಕ್ಷ ರೂಪಾಯಿವರೆಗೂ ಕೂಡ ಇವತ್ತು ಸಾಲ ನೀಡಲಾಗಿದೆ. 2025ನೇ ಸಾಲಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಡಿಸೆಂಬರ್ 21ರಿಂದ 24ರವರೆಗೆ ನಡೆಯಲಿದೆ. ತಾಲೂಕಿನ 5 ವರ್ಷದೊಳಗಿನ ಎಲ್ಲ ಮಕ್ಕಳು 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿಕೊಳ್ಳುವ ಮೂಲಕ ಆರೋಗ್ಯಯುತ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಬೇಕೆಂದು ತಹಸೀಲ್ದಾರ್ ಶಂಕರಪ್ಪ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕು ಮಟ್ಟದ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಕುರಿತಾಗಿ G4 ನ್ಯೂಸ್ಗೆ ಮಾಹಿತಿ ನೀಡಿದ ತಹಸೀಲ್ದಾರ್ GS ಶಂಕರಪ್ಪನವರು, ಡಿಸೆಂಬರ್ 21ರ ಭಾನುವಾರದಿಂದ ಆರಂಭವಾಗಲಿರುವ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಡಿಸೆಂಬರ್ 24ರ ಬುಧವಾರದವರೆಗೆ ನಡೆಯಲಿದೆ. ಗ್ರಾಮೀಣ ಪ್ರದೇಶದಲ್ಲಿ 3 ದಿನಗಳು, ನಗರ ಪ್ರದೇಶದಲ್ಲಿ 4 ದಿನಗಳು ನಡೆಯಲಿದ್ದು 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು. ತಾಲೂಕಿನಲ್ಲಿ 14,155 5 ವರ್ಷದೊಳಗಿನ ಮಕ್ಕಳಿದ್ದಾರೆ. ಇದಕ್ಕಾಗಿ ತಾಲೂಕಿನಾದ್ಯಂತ 133 ಬೂತ್ಗಳನ್ನು ತೆರೆದು 560 ಮಂದಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಇನ್ನು ಎಲ್ಲ ಇಲಾಖೆ ಮುಖ್ಯಸ್ಥರು ತಮ್ಮ ಅಧೀನದಲ್ಲಿ ಬರುವ ಎಲ್ಲ ವಾಹನಗಳನ್ನು ಸುಸಜ್ಜಿತವಾಗಿಟ್ಟುಕೊಳ್ಳಲು ಸೂಚಿಸಲಾಗಿದೆ. ಲಸಿಕಾ ಕಾರ್ಯಕ್ರಮದ ಆರಂಭದ ಮುನ್ನ ದಿನವಾದ ಡಿಸೆಂಬರ್ 20ರಂದು ಸಂಜೆ 5 ಗಂಟೆಯೊಳಗೆ ಸಂಬಂಧಪಟ್ಟ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳಬೇಕೆಂದರು. ಅಂಗನವಾಡಿ ಕೇಂದ್ರಗಳಲ್ಲಿ ತೆರೆಯಲಾಗುವ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕಡ್ಡಾಯವಾಗಿ ಹಾಜರಿರಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ IEC ಸಾಮಗ್ರಿಗಳಾದ ಕರಪತ್ರ, ಭಿತ್ತಿಪತ್ರ, ಬ್ಯಾನರ್ಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಮತ್ತು ತಮ್ಮ ಕೇಂದ್ರದ ವ್ಯಾಪ್ತಿಯಲ್ಲಿನ 5 ವರ್ಷದೊಳಗಿನ ಮಕ್ಕಳನ್ನು ಕರೆತರಬೇಕು ಎಂದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಾವು 2025ರದ ಇದೇ ಭಾನುವಾರದಿಂದ ಬುಧವಾರದವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡೈತಿ. ಸೊ ತಾಲೂಕು ಆಡಳಿತ ಮತ್ತು ತಾಲೂಕು ಆರೋಗ್ಯ
ಇಲಾಖೆ ವತಿಯಿಂದ ಭಾನುವಾರ ಮಾತ್ರ ನಾವು 3 ಬಸ್ ಸ್ಟ್ಯಾಂಡ್ ಮತ್ತು 1 ರೈಲ್ವೆ ಸ್ಟೇಷನ್ ಅಲ್ಲದೆ 133 ವಿವಿಧ ಸ್ಥಳಗಳಲ್ಲಿ ಅಂಗನವಾಡಿ ಕೇಂದ್ರ, ಶಾಲೆ ಮತ್ತು ಬಸ್ ಸ್ಟ್ಯಾಂಡ್ ಈ ಥರ ಟೋಟಲ್ 133 ಸ್ಥಳಗಳಲ್ಲಿ ಪಲ್ಸ್ ಪೋಲಿಯೋನ 5 ವರ್ಷದ ಒಳಗಿನ ಮಕ್ಕಳು 0ದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಹಾಕ್ತಾ ಇದ್ದೀವಿ. ಅಂಥದ್ದು ಒಟ್ಟು ನಮ್ಮಲ್ಲಿ 14,155 ಮಕ್ಕಳು 0 to 5 ಇಯರ್ಸ್ ಇರೋ ಅಂಥವ್ರು ಎಲ್ಲ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕ ಬಂಧುಗಳು ಈ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದೆ ತಮ್ಮೆಲ್ಲ ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕ್ಸೋರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಾಲೂಕು ಆಡಳಿತದ ವತಿಯಿಂದ ಮತ್ತು ಆರೋಗ್ಯ ಇಲಾಖೆಯ ವತಿಯಿಂದ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ತೀನಿ. ತಹಸೀಲ್ದಾರ್ ಚನ್ನರಾಯಪಟ್ಟಣ. ಲೋಕ್ ಅದಾಲತ್ನಲ್ಲಿ ಕಕ್ಷಿದಾರರು ಸಂಧಾನ ಮಾಡಿಕೊಂಡರೆ ನ್ಯಾಯಾಲಯದ ಖರ್ಚು ಉಳಿಸುವುದರ ಜೊತೆಗೆ ಶೀಘ್ರವಾಗಿ ನ್ಯಾಯ ದೊರೆಯುವ ಮೂಲಕ ಎಲ್ಲರೊಂದಿಗೆ ಸ್ನೇಹ ಬಾಂಧವ್ಯ ಉಳಿಯುತ್ತದೆ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷೆ ಹಾಗೂ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣಕುಮಾರಿ ಹೇಳಿದರು. ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ 2025-26ನೇ ಸಾಲಿನ ಕೊನೆಯ ಮೆಗಾ ಲೋಕ್ ಅದಾಲತ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಉಂಟಾಗಿದ್ದ ಭಿನ್ನಾಭಿಪ್ರಾಯ, ಮದುವೆ ನಂತರ ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದ, ಕೋರ್ಟ್ ಮೆಟ್ಟಿಲೇರಿದ್ದ 2 ಜೋಡಿಗಳಿಗೆ ಬುದ್ಧಿ ಹೇಳಿ ಮನವೊಲಿಸಿ ಪರಸ್ಪರ ಹಾರ ಬದಲಿಸಿ ದಂಪತಿಗಳನ್ನು ಒಂದು ಮಾಡಿ ಮಾತನಾಡಿದ ಅವರು, ದಂಪತಿಗಳು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮನಸ್ಸು ಕೆಡಿಸಿಕೊಂಡು ಕೆಲವೊಂದು ಸಲ ಬೇರೆಯವರ ಮಾತು ಕೇಳಿ ಸಹ ನ್ಯಾಯಾಲಯಗಳಿಗೆ ವಿಚ್ಛೇದನಕ್ಕೆ ಅಥವಾ ಜೀವನಾಂಶಗಳಿಗೆ ದಾವೆ ಹಾಕಿರ್ತಾರೆ. ರಾಜಿ ಸಂಧಾನದಿಂದ ಕುಟುಂಬ ಜೀವನ ಸುಧಾರಿಸುತ್ತದೆ. ಪ್ರತಿಯೊಂದಕ್ಕೂ ವ್ಯಾಜ್ಯ ಮಾಡಿ ಕೋರ್ಟ್ಗೆ ಬರುವುದು ಒಳ್ಳೆಯದಲ್ಲ. ವ್ಯಾಜ್ಯಗಳನ್ನು ದೂರ ಮಾಡಿ ಸುಖದಿಂದ ಬಾಳಬೇಕು ಎಂದು ತಿಳುವಳಿಕೆ ನೀಡಿ ಮಕ್ಕಳು ಮತ್ತು ಪೋಷಕರ ಹಿತದೃಷ್ಟಿಯಿಂದ ಪರಸ್ಪರ ನಂಬಿಕೆಯಿಂದ ಬದುಕಲು ಅವರಿಗೆ ಕಳೆದ ಕೆಲವು ದಿನಗಳಿಂದ ಬುದ್ಧಿ ಹೇಳಿದ ಪರಿಣಾಮ ದಂಪತಿಗಳು ಪರಸ್ಪರ ಹಾರ ಬದಲಿಸಿಕೊಂಡು ಸಿಹಿ ತಿನಿಸಿ ಮನೆಗೆ ಹೋಗುತ್ತಿದ್ದಾರೆ. ಮತ್ತೆ ಎಂದು ನ್ಯಾಯಾಲಯಕ್ಕೆ ದಾವೆ ಹಾಕಿಕೊಂಡು ಬರಬೇಡಿ ಎಂದು ಹೇಳಲಾಗಿದೆ. ಪುನಃ ಒಂದಾದ ದಂಪತಿಗಳು ಇತರ ಪ್ರಕರಣಗಳ ದಂಪತಿಗಳಿಗೆ ಮಾದರಿಯಾಗಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಭಿನ್ನಾಭಿಪ್ರಾಯಗಳು ಇರುತ್ತವೆ. ಅವುಗಳನ್ನು ದೊಡ್ಡದು ಮಾಡದೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸುವಂತೆ ಸಲಹೆ ನೀಡಿ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದೆ ಸಂತೋಷದಿಂದ ಜೀವನ ಕಳೆಯಬೇಕು. ಇರುವುದೊಂದೇ ಜೀವನ, ಸಂತೋಷವಾಗಿ ಕಳೆಯಬೇಕು. ಅವರಿಗೆ ಭಗವಂತ ಒಳ್ಳೆಯದನ್ನ ಮಾಡಲಿ, ಅವರ ಜೀವನ ಸುಖಕರ, ಸಂತೋಷ, ನೆಮ್ಮದಿಯಾಗಿ ಇರಲಿ ಎಂದು ಶುಭ ಹಾರೈಸಿದ್ರು. 4ನೇ ಹೆಚ್ಚುವರಿ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎಂಎಸ್ ಕಲ್ಪನಾ ಮಾತನಾಡಿ, ಜನಸಾಮಾನ್ಯರ ಅನುಕೂಲಕ್ಕಾಗಿ ಶೀಘ್ರವಾಗಿ ಪ್ರಕರಣ ಇತ್ಯರ್ಥವಾಗಬೇಕು ಎಂಬ ಸದುದ್ದೇಶದಿಂದ ಮೆಗಾ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದ ಎಲ್ಲ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಕಾನೂನು ಪ್ರಕಾರ ರಾಜಿ ಆಗಬಹುದಾದ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಇಬ್ಬರಿಗೂ ನ್ಯಾಯ ಒದಗಿಸುವ ಉದ್ದೇಶದಿಂದ ಮೆಗಾ ಲೋಕ್ ಅದಾಲತ್ ಆಯೋಜಿಸಲಾಗಿದೆ ಎಂದರು. ಪಟ್ಟಣದ 7 ನ್ಯಾಯಾಲಯಗಳಲ್ಲಿ 14,829 ಪ್ರಕರಣಗಳು ಬಾಕಿ ಇದ್ದು, ಮೆಗಾ ಲೋಕ್ ಅದಾಲತ್ನಲ್ಲಿ ವಿವಿಧ ರೀತಿಯ ಸುಮಾರು 819 ಪ್ರಕರಣಗಳನ್ನು ಲೋಕ್ ಅದಾಲತ್ಗಾಗಿ ತೆಗೆದುಕೊಂಡು ಅವುಗಳ ಪೈಕಿ 537 ಪ್ರಕರಣಗಳು ರಾಜಿ ಸಂಧಾನ ಮಾಡಿಸಿ ಬಗೆಹರಿದಿದೆ. ಒಟ್ಟು 44,95,726 ರೂನಷ್ಟು ದಂಡ ವಸೂಲಿ, ಪರಿಹಾರ, ವಿಮೆ ಮೌಲ್ಯ ಒಳಗೊಂಡಿದೆ ಎಂದರು. ಮೆಗಾ ಲೋಕ್ ಅದಾಲತ್ನಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವಿ ಕುಸುಮ, ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣಾ ಎಸ್ ಗುಡಿಗಣ್ಣನವರ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಟಿಪಿ ಪುರುಷೋತ್ತಮ್, 2ನೇ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಸುನೀತಾ ಸೇರಿದಂತೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ವಕೀಲರುಗಳು ಹಾಗೂ ವಾದಿ ಪ್ರತಿವಾದಿಗಳು ಸೇರಿದಂತೆ ಆರಕ್ಷಕ ಸಿಬ್ಬಂದಿಗಳು ಭಾಗವಹಿಸಿದರು. ಒಂದು ಕೇಸ್ನಲ್ಲಿ ಗಂಡನ ಮನೆಯಲ್ಲಿ ಇದು ನೀವು ಕುಡಿಯೋಕ್ಕೆ ನೀರಿಗೆ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ಅದನ್ನ ಕನ್ಸರ್ನ್ ಗ್ರಾಮ ಪಂಚಾಯತಿಗೆ ಮಾತಾಡಿ ಅವ್ರ ಗಂಡನ ಮನೆಗೆ ಕರೆಕ್ಟಾಗಿ ನಲ್ಲಿ ನೀರಿನ ಸೌಲಭ್ಯ ಕೊಡಿಸ್ಬಿಟ್ಟು ಅವ್ರಿಗೆ ಅಲ್ಲೇ ಇರುವಂತೆ ಹೇಳಿದ್ದೀವಿ. ಸೊ ಅದಕ್ಕೆ ಪಂಚಾಯತ್ನವ್ರನ್ನ ಕರೆಸಿ ಮಾತಾಡ್ತಿದ್ದೀವಿ. ಅವರು ಅದಕ್ಕೆಲ್ಲ ಅವಕಾಶಗಳನ್ನು ಒದಗಿಸಿ ಕೊಡ್ತೇವೆ ಅಂತಲೂ ಆಶ್ವಾಸನೆ ಕೊಟ್ಟಿದ್ದಾರೆ.
ಸೊ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೇವೆ. ನಮಗೆ ಒಟ್ಟಿನಲ್ಲಿ ಏನಂದರೆ ಸಮಾಜದಲ್ಲಿ ಒಂದು ಮದುವೆ ಆದ್ರ ಮೇಲೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರ ಮೇಲೆ ಅದನ್ನ ಚೆನ್ನಾಗಿ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಮತ್ತು ಅವರ ಮಕ್ಕಳು ಫ್ಯೂಚರ್ಗೂ ತೊಂದರೆ ಆಗಬಾರ್ದು. ಆ ಎಲ್ಲ ನಿಟ್ಟಿನಲ್ಲೂ ಕೂಡ ಇವತ್ತು 2 ಕೇಸಲ್ಲೂ ಕೂಡ ಸೊಲ್ಯೂಷನ್ ಸಿಕ್ಕಿದೆ. ಸೊ ಇವರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ದಿವಸ ನಮ್ಮ ಇದರಲ್ಲಿ ಆರ್ ಕೋರ್ಟಲ್ಲಿ ಹಾಸನದಲ್ಲಿ ಚನ್ನರಾಯಪಟ್ಟಣದಲ್ಲಿ ಆರ್ ಕೋರ್ಟಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಿದೆ. ಸೊ ಇದರಲ್ಲಿ ಭಾಳಷ್ಟು ಚೆಕ್ ಬೌನ್ಸ್ ಕೇಸಸ್ಸು, ಕ್ರಿಮಿನಲ್ ಕಾಂಪೌಂಡೇಬಲ್ ಅಫೆನ್ಸಸ್ಸು ಮತ್ತು ಪಾರ್ಟಿಷನ್ ಸೂಟು, ಸ್ಪೆಸಿಫಿಕ್ ಎನ್ಫೋರ್ಸ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಕೇಸಸ್ಸು ಮತ್ತು ರಿಕವರಿ ಆಫ್ ಮನಿ ಸೂಟು, ಬ್ಯಾಂಕ್ ಸೂಟ್ಸ್ ಇಂಥದ್ದೆಲ್ಲ ತುಂಬ ಇದು ರೆಮಿಡಿ ಸಿಕ್ಕಿದೆ. ಭಾಳಷ್ಟು ಕೇಸಲ್ಲಿ ಒಳ್ಳೆ ರೀತಿ ರಾಜಿ ಮುಖಾಂತರ ಸಂಧಾನ ಆಗಿದೆ. ಹಾಗೆ NI ಆ್ಯಕ್ಟಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲೂ ಕೂಡ ಕೇಸ್ ಇತ್ಯರ್ಥ ಆಗ್ತಿದೆ. ಅದರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶ್ ಮುಖೇನ ದುಡ್ಡು ಏನಾದರೂ ಕೊಟ್ಟಿದ್ದರೆ ಅದನ್ನು IT ಡಿಪಾರ್ಟ್ಮೆಂಟಿಗೆ ನಾವು ಇಂಟಿಮೇಟ್ ಮಾಡ್ತೇವೆ. ಸೊ ಹಾಗೆ ಕೇಸು ನಡೆಯುತ್ತೆ. ಇದು ಮೆರಿಟ್ಸಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕೈಗಡ ಅಂತ ಹೇಳಿ ಏನಾದರೂ ಕೈಗಡವಾಗಿ 2 ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ದರೆ ಅದನ್ನು IT ಡಿಪಾರ್ಟ್ಮೆಂಟಿಗೆ ನಾವು ವಿಷಯವನ್ನು ತಿಳಿಸ್ತೇವೆ ಅಂತಲೂ ನಾವು ತಿಳಿಸ್ಕೊಟ್ಟಿದ್ದೀವಿ ಜನರಿಗೆ. ಸೊ ತುಂಬ ಕೇಸ್ ಇತ್ಯರ್ಥ ಆಗ್ತಿದೆ. ವಕೀಲರ ಮತ್ತು ಕಕ್ಷಿಗಾರರ, ಬ್ಯಾಂಕ್ ಪ್ಯಾನಲ್ ಅಡ್ವೊಕೇಟ್ಸು, ಬ್ಯಾಂಕಿನ ಒಂದು ಸಿಬ್ಬಂದಿ ವರ್ಗದವರ ಒಂದು ಸಹಾಯದಿಂದ ಎಲ್ಲ ಕೇಸು ಇತ್ಯರ್ಥ ಆಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಲಸಿಂದ ಗ್ರಾಮದ KR ಕೃಷ್ಣಮೂರ್ತಿ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ CN ಪುಟ್ಟಸ್ವಾಮಿ ಗೌಡ ಮತ್ತು ಸೊಸೈಟಿಯ ನಿರ್ದೇಶಕರು, JDS ಪಕ್ಷದ ಮುಖಂಡರು, ಕಾರ್ಯಕರ್ತರು. ಡಿಸೆಂಬರ್ 21ರಿಂದ 24ರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ತಾಲೂಕು ಮಟ್ಟದ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಕುರಿತಾಗಿ ವಿವರ ನೀಡಿದ ತಹಸೀಲ್ದಾರ್ GS ಶಂಕರಪ್ಪನವರು, ತಾಲೂಕಿನಲ್ಲಿ 14,155 5 ವರ್ಷದೊಳಗಿನ ಮಕ್ಕಳಿದ್ದು ಇವರೆಲ್ಲರಿಗೂ ಕಡ್ಡಾಯ ಲಸಿಕೆ ಹಾಕಬೇಕೆಂದು ಸೂಚನೆ. ಹಾಗೂ ಹಾಗೆಂದಾಗೆ ನಡೆಯುವ ಲೋಕ್ ಅದಾಲತ್ನ ಲಾಭವನ್ನು ಕಕ್ಷಿದಾರರು ಪಡೆಯುವಂತೆ ಸೂಚಿಸಿದ ನ್ಯಾಯಾಧೀಶರಾದ ಅರುಣಾ ಕುಮಾರಿ. ಲೋಕ್ ಅದಾಲತ್ನಿಂದ ಕಕ್ಷಿದಾರರಿಗೆ ಖರ್ಚು, ಸಮಯ ಉಳಿತಾಯವೆಂದರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.